ಇನ್ನು ಜೆಡಿಎಸ್ ಭದ್ರಕೋಟೆಯಲ್ಲಿ ಜನಕಲ್ಯಾಣ ಸಮಾವೇಶಕ್ಕೆ ಭರದ ಸಿದ್ಧತೆ ನಡೀತಾ ಇದೆ. ಹಾಸನ ನಗರದ ಕೃಷ್ಣ ಬಡಾವಣೆಯಲ್ಲಿ ಬೃಹತ್ ಪೆಂಡಾಲ್ ನಿರ್ಮಾಣ ಮಾಡ್ತಿದ್ದಾರೆ. ಎಲ್ಲೆಲ್ಲೂ ರಾರಾಜಿಸ್ತಾ ಇದ್ದಾವೆ ಕಾಂಗ್ರೆಸ್ ಮುಖಂಡರ ಫ್ಲೆಕ್ಸ್ಗಳು. ನಾಳೆ ಜನಕಲ್ಯಾಣ ಸಮಾವೇಶ ಇರೋದ್ರಿಂದ ಕಾಂಗ್ರೆಸ್ನಿಂದ ಭರದ ಸಿದ್ಧತೆ ನಡೀತಾ ಇದೆ. ಶೋಷಿತ ವರ್ಗಗಳ ಸಮಾವೇಶ ಅಂತ ಒಂದ್ ಕಡೆ ಫ್ಲೆಕ್ಸ್ ಇದ್ರೆ, ಮತ್ತೊಂದು ಕಡೆ ಜನಕಲ್ಯಾಣ ಸಮಾವೇಶ ಅಂತ ಫ್ಲೆಕ್ಸ್ಗಳನ್ನ ಅಳವಡಿಕೆ ಮಾಡಲಾಗಿದೆ. ಕಳೆದ 2 ದಿನಗಳಿಂದ ಕೂಡ ಟಿಕ್ಕಾಣಿ ಹೂಡಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವ ರಾಜಣ್ಣ. ಈಗಾಗಲೇ ರಾಜಣ್ಣ ಸೇರಿದಂತೆ ಅನೇಕ ಮುಖಂಡರ ನೇತೃತ್ವದಲ್ಲಿ ಈ ಒಂದು ತಯಾರಿ ಸಿದ್ಧತೆ ನಡೀತಾ ಇರುವಂತದ್ದು. ಜನಕಲ್ಯಾಣ ಸಮಾವೇಶ ಅಂತೇಳಿ, ಜೊತೆಗೆ ಶೋಷಿತ ವರ್ಗಗಳ ಅಭಿವೃದ್ಧಿಗೋಸ್ಕರ ಮಾಡ್ತಾ ಇರುವಂತ ಸಮಾವೇಶ ಅಂತ, ಹೀಗೆ ಎರಡೆರಡು ರೀತಿಯ ಫ್ಲೆಕ್ಸ್ಗಳನ್ನ ಇಲ್ಲಿ ಅಳವಡಿಕೆ ಮಾಡಿಕೊಳ್ಳಲಾಗಿದೆ. ಹಾಸನ ಅಂತ ಬಂದಾಗ ನೋಡಿ, ಇಲ್ಲಿವರೆಗೂ ಈಗಲೂ ಕೂಡ ಇರುವಂತದ್ದು ಜೆಡಿಎಸ್ನ ಭದ್ರಕೋಟೆ ಅಂತ. ಬಟ್ ಈಗ ಚನ್ನಪಟ್ಟಣ ಗೆದ್ದ ನಂತರ ಹಾಸನದ ಭಾಗದಲ್ಲಿ, ಹಳೆ ಮೈಸೂರು ಭಾಗದಲ್ಲಿ ನಡೆಸ್ತಾ ಇರುವಂತ ಬೃಹತ್ ಸಮಾವೇಶ ಇದು. ಅಂದ್ರೆ ಕಾಂಗ್ರೆಸ್ ಏನಿದೆ, ಈ ಜೆಡಿಎಸ್ನ ಭದ್ರಕೋಟೆಯನ್ನ ನಮ್ಮ ಭದ್ರಕೋಟೆಯಾಗಿ ಮಾಡ್ಕೊಳ್ತೀವಿ, ವಶಕ್ಕೆ ತೆಗೆದುಕೊಂಡೇ ಕೊಳ್ತೀವಿ ಅಂತೇಳಿ ಅನೇಕ ಕ್ಷೇತ್ರಗಳಲ್ಲಿ ಈಗಾಗಲೇ ಅಲ್ಲೊಂದು ಇಲ್ಲೊಂದು ಶಾಸಕರಿದ್ದಾರೆ. ಬಟ್ ಈ ಹಾಸನ ಅನ್ನೋದು ಕಾಂಗ್ರೆಸ್ ಮಯ ಆಗೇ ಆಗುತ್ತೆ ಅಂತ ಪಣವನ್ನ ತೊಟ್ಟಿರುವಂತ ಕಾಂಗ್ರೆಸ್ ನಾಯಕರು ಈಗ ಹಾಸನ ಅಂದ್ರೆ ಹಳೆ ಮೈಸೂರು ಭಾಗದಲ್ಲಿ ಬರುವಂತ ಹಾಸನದಲ್ಲಿ ಈ ರೀತಿ ದೊಡ್ಡ ಒಂದು ಸಮಾವೇಶವನ್ನ ಏರ್ಪಡಿಸ್ತಾ ಇದ್ದಾರೆ. ಈಗಾಗಲೇ ತಯಾರಿ ನಡೀತಾ ಇದೆ. ಈ ಪ್ರಿಪ್ರೇಷನ್ಗೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಅಲ್ಲಿಂದಾನೇ ಒಂದು ವರದಿ ಕೊಟ್ಟಿದ್ದಾರೆ. ನೋಡೋಣ ಹೇಗಿದೆ ಸಿದ್ಧತೆ ಅಂತ. ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಬರದ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗ್ತದೆ ಕೈಪಡೆಯಿಂದ. ಸುಮಾರು 2 ಲಕ್ಷ ಕಾರ್ಯಕರ್ತರನ್ನು ಸೇರಿಸಿ ಜೆಡಿಎಸ್ ಭದ್ರಕೋಟೆಯಲ್ಲಿ ಈಗಾಗಲೇ ಸಾಕಷ್ಟು ಟಕ್ಕರ್ ಕೊಡಲಿಕ್ಕೆ ಕಾಂಗ್ರೆಸ್ ಮುಂದಾಗ್ತಾ ಇರುವಂಥದ್ದು. ಈಗಾಗಲೇ ಬೃಹತ್ ವೇದಿಕೆಯೊಂದನ್ನು ಕೂಡ ನಾವು ನೋಡ್ತಾ ಇರ್ಬೋದು. ಹಾಸನದ ಕೃಷ್ಣಾನಗರದಲ್ಲಿ ಸುಮಾರು 10 ಎಕರೆ ಭೂ ಪ್ರದೇಶದಲ್ಲಿ ದೊಡ್ಡ ಮಟ್ಟದ ವೇದಿಕೆಯನ್ನು ಕೂಡ ಈಗಾಗಲೇ ಹಾಕಿರುವಂತಹ ದೃಶ್ಯಗಳು ಕಾಣಸಿಗ್ತಾ ಇರುವಂಥದ್ದು. ಒಂದು ಕಡೆ ಡಿ.ಕೆ. ಶಿವಕುಮಾರ್ ಅವರ ಫೋಟೋ, ಇನ್ನೊಂದು ಕಡೆ ಸಿದ್ದರಾಮಯ್ಯನವರ ಫೋಟೋ ಸಾಕಷ್ಟು ರಾರಾಜಿಸ್ತಾ ಇದೆ. ಜೊತೆಗೆ ಜೆಡಿಎಸ್ ಭದ್ರಕೋಟೆಯಲ್ಲಿ ಕಾಂಗ್ರೆಸ್ ಒಂದು ಕಡೆ ಸಮಾವೇಶವನ್ನು ಮಾಡ್ತಾ ಇರುವಂಥದ್ದು. ಜನರು ಬೀಡ್ಬಿಟ್ಟಿದ್ದಾರೆ ಯಾವುದೇ ಅಹಿತಕರ ಘಟನೆ ನಡೆಯದಾಗೆ. ನಾಳೆ ಕಾರ್ಯಕ್ರಮ ಯಾವೆಲ್ಲ ರೀತಿಯಾಗಿ ರೂಪುರೇಷೆಗಳು ಹೇಗಿದೆ ಅನ್ನೋದ್ರ ನಮ್ಮ ಜೊತೆಗಿದ್ದಾರೆ. ಸರ್, ಈಗ ನಾಳೆ ಕಾರ್ಯಕ್ರಮ ಎಷ್ಟೊತ್ತಿಗೆ, ಹೇಗೆಲ್ಲ ಇರುತ್ತೆ, ಎಷ್ಟೊತ್ತಿಗೆ ಶುರುವಾಗುತ್ತೆ ಅಂತ? ಸರ್, ನಾಳೆ ಕಾರ್ಯಕ್ರಮ 11 ಗಂಟೆಗೆ ಶುರುವಾಗ್ತದೆ. ನಮ್ಮ ಈ ಜನ ಆಂದೋಲನ ಕಾರ್ಯಕ್ರಮ, ಈ ಸಮಾವೇಶ ಇಡೀ ರಾಜ್ಯದಲ್ಲೇ ಐತಿಹಾಸಿಕವನ್ನು ಪಡೆಯುವಂಥ ಸಂದರ್ಭ ಒದಗಿ ಬಂದಿದೆ ನಮ್ಮ ಹಾಸನ ಜಿಲ್ಲೆಗೆ. ಇಲ್ಲಿ ಏನು ಜೆಡಿಎಸ್ ಭದ್ರಕೋಟೆ ಅಂತಕ್ಕದ್ದು ಏನು ಹೇಳ್ತಾ ಇದ್ರು, ಇಲ್ಲಿ ಜನಾಂದೋಲನ ಕಾರ್ಯಕ್ರಮ ಇಡೀ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು, ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ನಮ್ಮ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಸಾಹೇಬರು ಇಲ್ಲಿ ದೈತ್ಯ ಶಕ್ತಿ ಇದ್ದಂಗೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ. ಹಾಗಾಗಿ ಇಲ್ಲಿ ನಾಳೆ ಲಕ್ಷಾಂತರ ಜನ ಇತಿಹಾಸವನ್ನು ಸೃಷ್ಟಿ ಮಾಡ್ತಕ್ಕಂಥ ಸಭೆ ಆಗ್ತದೆ. ಇಲ್ಲಿ ಎಲ್ಲ ಕಾರ್ಯಕರ್ತರು ಕೂಡ ಒಂದಾಗಿ, ಎಲ್ಲ ನಾಯಕರು ಕೂಡ ಒಂದಾಗಿ, ಎಲ್ಲ ಕಾರ್ಯಕರ್ತರನ್ನು ಇಲ್ಲಿ ಒಗ್ಗೂಡಿಸಿ ಇಲ್ಲಿ ಎಲ್ಲ ಒಂದು ದೊಡ್ಡ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಬಹುತೇಕವಾದಂಥ ಯಶಸ್ವಿಗೊಳಿಸಲಿಕ್ಕೆ ಎಲ್ಲ ಕಾರ್ಯಕರ್ತರು ಕೂಡ ಶ್ರಮ ಪಡ್ತಾ ಇದ್ದಾರೆ. ಇದಿಷ್ಟು ಇಲ್ಲಿನ ಸ್ಥಳೀಯರು ಕೂಡ ಹೇಳುವಂಥ ಮಾತು. ಅಂದರೆ ಒಂದು ಇಲ್ಲಿ ಅರ್ಥ ಮಾಡ್ಕೊಳ್ಬಹುದು ಏನಂತ ಅಂದರೆ, ಜೆಡಿಎಸ್ ಭದ್ರಕೋಟೆಯಲ್ಲಿ ಕಾಂಗ್ರೆಸ್ ಸಾಕಷ್ಟು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದೆ. ಅದರಲ್ಲೂ ಕಾರ್ಯಕರ್ತರಿಗೆ ಶಕ್ತಿ ತುಂಬಲಿಕ್ಕೆ ಈ ಹಿಂದೆ ಕೂಡ ಸುದ್ದಿಗೋಷ್ಠಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಒಂದು ಮಾತನ್ನು ಕೂಡ ಹೇಳಿದರು. ಅದೇ ರೀತಿ ಕಾರ್ಯಕರ್ತರ ಬಾಯಲ್ಲೂ ಕೂಡ ಅದೇ ರೀತಿ ಬರ್ತಾ ಇರುವಂಥದ್ದು. ಒಟ್ಟಾರೆ ನಾಳೆ 11 ಗಂಟೆಗೆ ಸಮಾವೇಶ ಆರಂಭವಾಗುತ್ತೆ. ಸಾಕಷ್ಟು ಇಲ್ಲಿನ ಹಳೆ ಮೈಸೂರು ಭಾಗದಿಂದ ಸಾಕಷ್ಟು ಜನರು ಬರ್ತಾರೆ ಅನ್ನುವ ನಿರೀಕ್ಷೆ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್, TV5 ಹಾಸನ.